टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾತಾಳಕ್ಕೆ ಬೀಳ್ತಾ ಇದೆ ಪಾಕಿಸ್ತಾನದ ಷೇರು ಮಾರುಕಟ್ಟೆ. ಯುದ್ಧದ ಭೀತಿಯ ಬೆನ್ನಲ್ಲೇ ನಡುಗ್ತಾ ಇದೆ ಪಾಕ್ನ ಭೂಮಿ. ಜೊತೆಗೆ WWE ಕುಸ್ತಿ ಕಣ್ತುಂಬಿಕೊಂಡ ರಾಣ. ಇದೆಲ್ಲವನ್ನ ನೋಡೋಣ ನೇಷನ್ ಟಾಪ್ 9 ನಲ್ಲಿ. ಭಾರತಕ್ಕೆ ಸರಕು ಸಾಗಿಸಲು ಆಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ ಅನುಮತಿ ನೀಡಿದೆ. 150 ಆಫ್ಘನ್ ಟ್ರಕ್ಗಳಿಗೆ ಪಾಕಿಸ್ತಾನ ಮಾರ್ಗವಾಗಿ ಭಾರತ ಪ್ರವೇಶಿಸಲು ಪಾಕಿಸ್ತಾನ ಅನುಮತಿ ಕೊಟ್ಟಿದೆ. ವಾಘಾ ಗಡಿ ಮೂಲಕ ಸಾಗಿಸಲು ಪಾಕ್ ಅನುಮತಿ ನೀಡಿರುವುದಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ಮುಸ್ಲಿಂ ಸಮುದಾಯ ವಿನೂತನ ಪ್ರತಿಭಟನೆ ನಡೆಸಿತು. ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಕರೆಕೊಟ್ಟ ಬೆನ್ನಲ್ಲೇ ರಾತ್ರಿ 9 ಗಂಟೆಗೆ ಬತ್ತಿ ಕುಲ್ ಹೆಸರಿನಲ್ಲಿ ದೇಶದಾದ್ಯಂತ 15 ನಿಮಿಷಗಳ ಕಾಲ ಕರೆಂಟ್ ಆಫ್ ಮಾಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಇಂದಿನಿಂದ ಎಟಿಎಂ ಕಾರ್ಡ್ನ ಎರ್ರಾಬಿರ್ರಿ ಬಳಸುವಂತಿಲ್ಲ. ಆರ್ಬಿಐ ನಿರ್ದೇಶನದಂತೆ ಎಟಿಎಂ ಬಳಕೆಗೆ ಪರಿಷ್ಕೃತ ಶುಲ್ಕ ವಿಧಿಸಲಾಗುತ್ತೆ. ಮೆಟ್ರೋ ನಗರಗಳಲ್ಲಿ ತಿಂಗಳಿಗೆ 3 ಬಾರಿ ಹಾಗೂ ಇತರೆ ನಗರಗಳಲ್ಲಿ 5 ಬಾರಿ ಎಟಿಎಂನಿಂದ ನಗದು ಉಚಿತವಾಗಿ ವಿತ್ಡ್ರಾ ಮಾಡಬಹುದಾಗಿದೆ. ಆ ಬಳಿಕ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು, ಹಣ ಡ್ರಾ ಮಾಡಿದ್ರು 23 ರೂಪಾಯಿವರೆಗೆ ಶುಲ್ಕವನ್ನು ವಿಧಿಸಲಾಗುತ್ತೆ. ಉತ್ತರಾಖಂಡ್ನಲ್ಲಿರುವಂತಹ ಹಿಂದೂಗಳ ಪವಿತ್ರ ಧಾರ್ಮಿಕ ಸ್ಥಳ ಕೇದಾರ್ನಾಥ್ ನಾಳೆಯಿಂದ ಭಕ್ತರ ದರ್ಶನಕ್ಕೆ ತೆರೆಯಲಿದೆ. 4 ಪವಿತ್ರ ಧಾಮಗಳಲ್ಲೊಂದಾದಂತಹ ಕೇದಾರ್ನಾಥ್ನಲ್ಲಿ ಭಾರಿ ಸಿದ್ಧತೆಗಳು ಆರಂಭ ಆಗಿದೆ. ದರ್ಶನಕ್ಕೆ ಬರುವಂತಹ ಭಕ್ತರಿಗಾಗಿ ಸೂಕ್ತ ವ್ಯವಸ್ಥೆ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮಾಡಲಾಗುತ್ತಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 2025ರ ಐಪಿಎಲ್ನ ಲೀಗ್ ಹಂತದಲ್ಲೇ ಪ್ರಯಾಣ ಮುಗಿಸಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಸೋತು ಮನೆಯ ಹಾದಿ ಹಿಡಿದಿದೆ. ಚೆನ್ನೈ ವಿರುದ್ಧ ಗೆಲುವಿನೊಂದಿಗೆ ಪಂಜಾಬ್ ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದರೆ ಧೋನಿ ಬಾಯ್ಸ್ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದ್ದಾರೆ.